ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿದು ಭೂಮಿ ಪೂಜೆಗೆ ಮಂಗಳವಾರ 20ನೇ ತಾರೀಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಕೆಜಿಎಫ್ ಕ್ಷೇತ್ರಕ್ಕೆ. ಬಹಳ ವರ್ಷಗಳ ಕನಸು ಚರಿತ್ರೆ ಸೃಷ್ಟಿ ಮಾಡುವಂತ IRB ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿನ ಅಂದ್ರೆ ಪೊಲೀಸ್ ಟ್ರೈನಿಂಗ್ ಬೆಟಾಲಿಯನ್ ನ KGF ಅಲ್ಲಿ ಮಾಡ್ಬೇಕು ಅನ್ನುವಂತ ಸಂದರ್ಭ ಬಂದಾಗ ಜಾಗ ಕೇಳಿದ್ರು. 2 ವರ್ಷದ ಪೂರ್ವದಲ್ಲಿ ಜಾಗ ಕೇಳಿದ್ರು. ಅದರ ಪ್ರಯತ್ನ ಮಾಡಿದಾಗ ನಾನು ಕರ್ನಾಟಕ ಪೊಲೀಸ್ ಪ್ರಯತ್ನ ಮಾಡ್ತಾ ಇದ್ವಿ, ಅಲ್ಲೊಂದು ಟ್ರೈನಿಂಗ್ ಅಕಾಡೆಮಿ ತರಬೇಕು ಅಂತ ಅಂದ್ಬಿಟ್ಟು. ಏನೋ ಸಂದರ್ಭ ಚೆನ್ನಾಗಿದ್ದು ನಮ್ಗೆ ನಮ್ಮ ಕರ್ನಾಟಕಕ್ಕೆ 2 ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ ಬರುವಾಗ ಒಂದು ನಂದಿ ಬೆಟ್ಟಕ್ಕೆ, ಒಂದು KGFಗೆ ಬಜೆಟ್ ಅಲ್ಲೂ ಘೋಷಣೆ ಮಾಡಿ ನಮ್ಗೆ ಅದನ್ನ ಮಂಜೂರು ಮಾಡ್ತಾರೆ. ಅದು ಬರುವಂತ ಭವಿಷ್ಯ ದಿನದಲ್ಲಿ 1,000 ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಅದಕ್ಕೆ ಬೇರೆ ಕಮಾಂಡೆಂಟ್ಸ್ ಇರ್ತಾರೆ. ಅದು ಪೊಲೀಸ್ ಜೊತೆಗೆ ಇನ್ನೊಂದು ಕಡೆ ಸೆಕ್ಯೂರಿಟಿಗೋಸ್ಕರ ಇಡೀ ಕರ್ನಾಟಕ ಮತ್ತೆ ದೇಶದ ಸುರಕ್ಷತೆಗೋಸ್ಕರ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಪೊಲೀಸ್ ಅವ್ರನ್ನ 1 ವರ್ಷದ ಕಾಲ ಪ್ರತಿಯೊಬ್ಬರನ್ನು ಟ್ರೈನಿಂಗ್ ಕೊಡುವಂತ ಅಕಾಡೆಮಿ ಅದು ಬರುವಂತ ಭವಿಷ್ಯದ ದಿನಗಳಲ್ಲಿ 100 ಕೋಟಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಹಂತ ಹಂತವಾಗಿ. ಅದನ್ನ KGF ಗೆ ತರುವಂತದ್ರಲ್ಲಿ ಬಹಳ ಪರಿಶ್ರಮ ಇದೆ. ಅವರು ನಮ್ಗೆ ಲಾಸ್ಟ್ ಕಳೆದ 1.5 ವರ್ಷದಲ್ಲಿ ನಮ್ಗೆ ಪೊಲೀಸ್ ಹೌಸಿಂಗ್ ಇನಾಗ್ರೇಷನ್ಸ್ ಬಂದಾಗ, ಪೊಲೀಸ್ ಸ್ಟೇಷನ್ಸ್ ವಿಸಿಟ್ ಬಂದಾಗ, ಕೋವಿಡ್ ತದನಂತರ ದಿನಗಳಲ್ಲಿ ವಿಸಿಟ್ ಬಂದಾಗ ಅವರು ಆ ಜಾಗ ಎಲ್ಲ ನೋಡಿ ಈ ಜಾಗದಲ್ಲಿ ಒಂದು ಟ್ರೈನಿಂಗ್ ನ ಮಾಡಿದಾಗ ಅನುಕೂಲ ಆಗತ್ತೆ ಅಂತ ಅಂದ್ಬಿಟ್ಟು ಟ್ರೈನಿಂಗ್ ಅಕಾಡೆಮಿ ತರಬೇಕು ಅನ್ನೋಂತ ದೂರದೃಷ್ಟಿಯಿಂದ ಅವರು KGF ಗೆ ಕಾಲಿಟ್ಟು ಹೋದ್ಮೇಲೆ, ಅದು ಬರೀ ಒಂದ್ KGF ಕ್ಷೇತ್ರಕ್ಕೆ ಅನ್ಕೊಂಬೇಡಿ, ಇಡೀ ರಾಜ್ಯ ದೇಶದ ಸುರಕ್ಷತೆಯ ಪಡೆಯನ್ನ ಟ್ರೈನಿಂಗ್ ಮಾಡುವಂತ ಒಂದು ಅಕಾಡೆಮಿ ಅದು ಬರುವಂತ ಭವಿಷ್ಯ ದಿನಗಳಲ್ಲಿ ನಮ್ಮ ಭಾಗದ ಯುವಕರನ್ನ ಆಕರ್ಷಣೆ ಮಾಡುತ್ತೆ. ಅಂತ ವೃತ್ತಿನ ನಾವು ಕೂಡ ಮುಂದೆ ಒಂದು ಪೊಲೀಸ್ ಆಗ್ಬೇಕು ಅಂತ ಇದ್ರಲ್ಲಿ ಕೆಲಸ ಮಾಡ್ಬೇಕು ಅನ್ನುವಂತ ಮಕ್ಕಳಲ್ಲಿ ಆಸಕ್ತಿ ಬರುವಂತ ಒಂದು ವ್ಯವಸ್ಥೆನ ಅಲ್ಲಿ ಮಾಡ್ತಾರೆ. 100 ಕೋಟಿಯಲ್ಲಿ ಆ ಜಾಗದಲ್ಲಿ ಪೊಲೀಸ್ ಅಕಾಡೆಮಿನ ಬೆಳೆಸ್ತಾರೆ ಬರುವಂತ ಭವಿಷ್ಯದ ದಿನಗಳಲ್ಲಿ. ಅದಕ್ಕೆ ಕಾರಣಕರ್ತರು ಮತ್ತೆ ಒಂದು ಸಂಕಲ್ಪ ಮಾಡಿರ್ತಾರೆ. ಅದಕ್ಕೆ ನಾನು ಬಂಗಾರಪೇಟೆ ಶಾಸಕರು ಇಬ್ರು ಕೂಡ ಹೃದಯಪೂರ್ವಕದಿಂದ ಅವರನ್ನ ಸ್ವಾಗತಿಸ್ತೀವಿ. ಮತ್ತೆ ಆ ಒಂದು ಗೌರವವಾಗಿರುವಂತ ಕೆಲಸ ಮಾಡಿರೋದನ್ನ ಇಡೀ ಕ್ಷೇತ್ರದ ಜನ ನಾವಿರೋವರೆಗೂ ಕೂಡ ನೆನೆಸ್ತೀವಿ. ಅಂದ್ರೆ ಇದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಬರೀ 1 ವರ್ಷಕ್ಕೆ 10 ವರ್ಷಕ್ಕೆ ಅಂತಲ್ಲ, ಭವಿಷ್ಯದಲ್ಲಿ ಶಾಶ್ವತವಾಗಿ ಇದು ಮುಂದೆ ನೆಲೆ ಊರುತ್ತೆ. ಮತ್ತೆ ತುಂಬಾ ಜನಕ್ಕೆ ಇದರಲ್ಲಿ ಉದ್ಯೋಗ ಆಸಕ್ತಿನ ಸೃಷ್ಟಿ ಮಾಡುತ್ತೆ. KGF ಅಭಿವೃದ್ಧಿ ಆಗುತ್ತೆ. 1,000 ಜನ ಪೊಲೀಸ್ ಅವರು KGF ಅಲ್ಲಿ ಇರ್ತಾರೆ, ಟ್ರೈನಿಂಗ್ ತಗೊಂತಾರೆ, ಅಲ್ಲೇ ವಾಸ ಮಾಡ್ತಾರೆ, ಕುಟುಂಬಗಳಿರ್ತಾರೆ. ಅಂದ್ರೆ ಪರ್ಯಾಯವಾಗಿ ನಮ್ಮ KGF ಗೆ ಸುರಕ್ಷತೆಯ ಬಗ್ಗೆನೂ ಜಾಸ್ತಿ ಆಸಕ್ತಿ ಬರುತ್ತೆ. ಯೋಚನೆ ಮಾಡಿ ಇಂತ ಒಂದು ಒಳ್ಳೆ ಕಾರ್ಯಕ್ಕೆ ಭೂಮಿ ಪೂಜೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಮಂಗಳವಾರ. ಸೊ ಎಲ್ಲಾರ್ನು ಗೌರವವಾಗಿ ಆ ಕಾರ್ಯಕ್ರಮಕ್ಕೆ ಗೌರವವಾಗಿ ಭಾಗವಹಿಸ್ಬೇಕು ಅಂತ ಹೇಳ್ತಾ ಇದೀನಿ. ಇದೊಂದು ಚರಿತ್ರೆಯಲ್ಲಿ ಉಳಿದೋಗುವಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲ್ಲ. ಚರಿತ್ರೆಯಲ್ಲಿ ಅಂತ ಒಳ್ಳೆ ಕಾರ್ಯಕ್ರಮನ ಕೊಟ್ಟಿದ್ದಾರೆ. ನನ್ನ ಸರ್ಕಾರನ ಮತ್ತೆ ಮಂತ್ರಿಗಳನ್ನ, ಪರಮೇಶ್ವರ್ ಅವ್ರನ್ನ ಏನು ಮಾತಲ್ಲಿ ನಡ್ಕೊಂಡ್ರು ಅದನ್ನ ಕಾರ್ಯರೂಪಕ್ಕೆ ತರುವಂತದ್ರಲ್ಲಿ ಪರಿಶ್ರಮ ಇದೆ. ಜಾಗ ಕೊಟ್ಟಿದೀವಿ ಅಂತ ಸುಮ್ನೆ ಬಿಟ್ಬಿಡ್ಲಿಲ್ಲ. ಇಲ್ಲಿನ ಪರಿಸ್ಥಿತಿ KGF ನ ಅರ್ಥ ಮಾಡ್ಕೊಂಡು ಸೇವಾ ಮನೋಭಾವದಿಂದ ಅಂತದೊಂದು ಟ್ರೈನಿಂಗ್ ಅಕಾಡೆಮಿ ಕೊಟ್ಟಿದ್ದಾರೆ. ಅದರಿಂದ ತುಂಬ ಮನಸ್ಸಿಂದ ಅವ್ರನ್ನ ಅಭಿನಂದಿಸ್ತೀನಿ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತೀನಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak.